ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಕಳೆದ ತರಗತಿಯಲ್ಲಿ ನಾವು ಕದಡಿದ ಸಲಿಲಂ ತಿಳಿವಂದತೆ ಅನ್ನುವಂತಹ ಒಂದು ನಾಗಚಂದ್ರ ಬರೆದಿರುವಂಥ ಒಂದು ಕಾವ್ಯ ಭಾಗವನ್ನು ನಾವು ಅಧ್ಯಯನ ಮಾಡ್ತಾ ಇದ್ವಿ. ಕಳೆದ ತರಗತಿಯಲ್ಲಿ ನಾವು ನೋಡಿದ ಹಾಗೆ ನಾವೇನೇನು ಚರ್ಚೆ ಮಾಡಿದ್ವಿ ಅಂತ ಅಂದರೆ, ರಾವಣನು ಧ್ರುವ ನಕ್ಷತ್ರ ಮಂಡಲದಂತೆ ಚಲಿಸದೆ ಮನಸ್ಸನ್ನು ನಿಗ್ರಹಿಸಿ ದಿವ್ಯವಾದ ಮಂತ್ರದಿಂದ ವಿದ್ಯೆಯನ್ನು ಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿರುವಾಗ ಆ ಬಹುರೂಪಿಣಿ ವಿದ್ಯಾ ದೇವತೆ ಹೇಗೆ ಬಂತು, ಹೇಗೆ ಪ್ರತ್ಯಕ್ಷ ಆಯಿತು, ಆ ಸಂದರ್ಭ ಹೇಗಿತ್ತು ಅನ್ನೋದನ್ನು ಇಲ್ಲಿ ಕವಿ ತಿಳಿಸ್ತಾ ಹೋಗ್ತಾನೆ. ಹೇಗಿತ್ತು ಅಂತ ಅಂದರೆ, ಪೊಸಗಾರ ಸಿಡಿಲ ಅಸಕಳಿದು ಕೃತಾಂತ ಜೀವ್ಯ ಪೋಟಕರಿಸುವ ಹೋಲ್ ಬೆಸಸು ಬೆಸಸು ಎಂದು ಕರಮಂ ಅರ್ವಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನ್ ಇದಿರೋಳು. ನಿಮಗೆ ನಾನು ನಿನ್ನೆ ಹೇಳಿದ್ದೆ ಅಂತ ಅನಿಸುತ್ತೆ ಕಳೆದ ತರಗತಿಯಲ್ಲಿ. ಕೃತಾಂತ ಜೀವ್ಯ ಪೋಟಕರಿಸುವ ಹೋಲ್ ಅನ್ನುವ ಇದನ್ನು ನೀವು ಸಂದರ್ಭಕ್ಕೆ ಕೇಳುವ ಸಾಧ್ಯತೆ ಇದೆ. ಇದನ್ನು ನೀವು ಗಮನ ಇಟ್ಟು ಕೇಳಬಹುದು. ನೋಡಿ, ಮುಂಗಾರಿನ ಮಳೆಯ ಸಿಡಿಲಿನ ಆರ್ಭಟವನ್ನು ಮೀರಿಸುವಂತೆ ಯವನ ನಾಲಿಗೆ ಹಲ್ಲಾಡುವಂತೆ ಬಹುರೂಪಿಣಿ ವಿದ್ಯಾ ದೇವತೆಯು ಆರ್ಭಟಿಸಿ ಬಂದು ರಾವಣನ ಎದುರಿನಲ್ಲಿ ನಿಂತುಕೊಂಡು, ಬೆಸಸು, ಅಪ್ಪಣೆ ಮಾಡು, ಏನು ಹೇಳು ರಾವಣ ಅಂತೇಳಿ ಎದುರಿಗೆ ಬಂದು ಹತ್ತಿರಕ್ಕೆ ಬಂದು ನಿಂತು ಕೇಳ್ತಾ ಇದೆ. ಆಗ ಆ ಬಹುರೂಪಿಣಿ ವಿದ್ಯಾ ದೇವತೆ ಏನು ಹೇಳ್ತಾ ಇದೆ ಅಂತಂದರೆ, ನೋಡಿ, ಅಂತೂ ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನು ಚರಮದೇಹಧಾರಿಯಪ್ಪ ರಾಮಸ್ವಾಮಿಯೂ ಉಳಿಯಲೀಯಲೇನೆ ರಾವಣನು ಉಳಿದವರ ಅಳಿವು ಎನಗೀಯುವುದೆಂದು ವಿದ್ಯಾದೇವತೆಗೆ ಪೊಡೆಮೊಟ್ಟು ಶಾಂತಿ ಜೀನ ಭವನಮಂ 3 ಸೂಳ್ ಬಲಗೊಂಡು ಬರ್ಪೆನ್ನಗಂ ಅಂಗದಾದಿಗಳು ಪೊರಮಟ್ಟು ಪೋಗಿ ತಮ್ಮ ಬೀಡಂ ಪೊಗುವುದಂ. ಹಾಗೆ ಪ್ರತ್ಯಕ್ಷಳಾದಂತಹ ಬಹುರೂಪಿಣಿ ವಿದ್ಯಾ ದೇವತೆ ಹೇಳ್ತಾ ಇದ್ದಾಳೆ ರಾವಣನಿಗೆ, ಚಕ್ರಧರನಾದಂತಹ ಲಕ್ಷ್ಮಣನನ್ನು, ಚರ್ಮದೇಹಧಾರಿಯಾದಂತಹ ರಾಮನನ್ನು ಬಿಟ್ಟು ಉಳಿದವರನ್ನು ನಾನು ಉಳಿಯೋದಕ್ಕೆ ಬಿಡುವುದಿಲ್ಲ, ಅವರನ್ನು ನಾನು ಸಾಯಿಸ್ತೀನಿ ಅಥವಾ ಅವರನ್ನು ಉಳಿಯೋದಕ್ಕೆ ಬಿಡೋದಿಲ್ಲ ಅಂತೇಳಿ ಮಾತನಾಡ್ತಾ ಇದೆ. ಆದರೆ ರಾವಣ ಆ ಮಾತಿಗೆ ಪ್ರತ್ಯುತ್ತರವನ್ನು ಹೇಳ್ತಾನೆ. ಏನು ಹೇಳ್ತಾನೆ? ಉಳಿದವರ ಅಳಿವಿನಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ, ನನಗೆ ಉಪಯೋಗ ಏನು ಅಂತ ಹೇಳಿ ವಿದ್ಯಾದೇವತೆಗೆ ನಮಸ್ಕಾರವನ್ನು ಮಾಡಿ ಅಲ್ಲಿ ಶಾಂತಿ ಜೀನಭವನವನ್ನು 3 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ಅರಮನೆಗೆ ಬರುವ ಅಷ್ಟೊತ್ತಿಗೆ ಅಂಗದಾದಿಗಳು ತಮ್ಮ ಬೀಡನ್ನು ಸೇರಿಕೊಂಡಿದ್ರು. ಆತ ಅರಮನೆಗೆ ಬರುವ ಅಷ್ಟೊತ್ತಿಗೆ ಅಂಗದಾದಿಗಳು ಅರಮನೆಗೆ ನುಗ್ಗಿ ಅಲ್ಲಿರುವಂತಹ ಅಂತಃಪುರದ ಸ್ತ್ರೀಯರನ್ನು ಕಾಡಿಸಿ ಕಾಟ ಕೊಟ್ಟು ಮಂಡೋದರಿಯನ್ನು ಕೂಡ ಹಿಂಸಿಸಿ ಅಲ್ಲಿಂದ ತಮ್ಮ ಬೀಡನ್ನು ಸೇರಿಕೊಂಡಿದ್ರು. ನೋಡಿ, 2ನೇ ಪದ್ಯದಲ್ಲಿ ಅದು ಹೇಳ್ತಾ ಇದೆ. ಇತ್ತ ದಶ ಆನನ ನಿಜ ವಧು ಜನಮಂ ಕೊರಚಾಡಿ ಕಾಡಿದು ಉದ್ಧೃತ ವಿರೋಧಿ ಕೇಚರರ ನಿಕ್ಕುವ ಬಲ್ಮುಲಿಸಿಂಧೆ ಬಂದು ಪೈವೆತ್ತಿ ಇಬ ವೈರಿಯಂತೊದರಿ ಕೆಂಗರೆ ಮೂಡಿದ ಭೃಂಗಮಾಲೆ ನೀಳ್ದ ನೆತ್ತನೆ ನೋಡಿದಂ ಮಯತನುಜೆಯ ಬಾಡಿದ ವಕ್ತ್ರ ಪದ್ಮಂ ಅಂದರೆ ಬಾಡಿದ ಮುಖ ಕಮಲ. ನೋಡಿ, ಇತ್ತ ರಾವಣ ತನ್ನ ಅಂತಃಪುರ ಸ್ತ್ರೀಯರನ್ನ ಚುಚ್ಚು ಮಾತನಾಡಿ ಪೀಡಿಸಿ ಅವರನ್ನು ಹಿಂಸಿಸಿ ಹೋಗಿದ್ದಾರೆ. ಯಾರು? ಕೊಬ್ಬಿದ ಶತ್ರುಗಳಾದಂತಹ ಅಂಗದ ಮತ್ತು ಇತರರು. ಆದರೆ ರಾವಣ ಇತ್ತ ಅಂತಹ ಶತ್ರುಗಳನ್ನು ಕೊಂದು ಇಕ್ಕುವಂತಹ ಅತಿಯಾದ ಕೋಪದಿಂದ ಅತಿಯಾದ ಕೋಪದಿಂದ ಬಂದು ಪೆಟ್ಟು ತಿಂದಂತಹ ಅಂದರೆ ಇಭ ವೈರಿ ಅಂದರೆ ಪೈವೆತ್ತಿ ಏಟು ತಿಂದಂತಹ ಇಭ ವೈರಿ ಅಂತೋದರಿ ಏಟು ತಿದ್ದಂತಹ ಆನೆಯ ವೈರಿ ಸಿಂಹ ಹೇಗೆ ಗರ್ಜಿಸುತ್ತೋ, ಹೇಗೆ ಒದರುತ್ತೋ ಹಾಗೆ ಒದರಿ
ಹಾಗೆ ಒದರ್ತಾ ಇದ್ದಾನೆ ಎಲ್ಲಿ? ಗರ್ಜಿಸ್ತಾ ಇದ್ದಾನೆ ಅರಮನೆಯಲ್ಲಿ. ಕೆಂಗರಿ ಮೂಡಿದ, ಅಲ್ಲಿ ಪಕ್ಕದಲ್ಲಿ ಮಂಡೋದರಿ ನಿಂತಿದ್ದಾಳೆ. ಆಕೆಯ ಮುಖ ಹೇಗಿದೆ ಅಂತಂದರೆ ಕೆಂಗರಿ ಮೂಡಿದ ಭೃಂಗಮಾಲೆ, ನೀಳ್ದ ನೆತ್ತನೆ ನೋಡಿದ ಮಯತನುಜಯ ಬಾಡಿದ ವಕ್ರ ಪದ್ಮಮಂ ಅಂತ ನೋಡಿ. ಕೆಂಗರಿ ಮೂಡಿ ಜೋತು ಬಿದ್ದ ಕೆಂಪಾದ ಗರಿ, ಕೆಂಪಾದ ಗರಿ ಹೇಗೆ ಜೋತು ಬಿದ್ದಿರುತ್ತೋ ಹಾಗೆ ಕೆಂಗರಿ ಮೂಡಿ ಜೋತು ಬಿದ್ದ ಹೂವಿನ ಮಾಲೆಯಂತಿದ್ದ ಮಯನ ಮಗಳಾದ ಬಾಡಿದ ವಕ್ರ ಪದ್ಮಮಂ ಅಂದರೆ ಬಾಡಿ ಹೋದಂತಹ ಮುಖ ಕಮಲವನ್ನು ನೋಡಿದ. ಇಲ್ಲಿವರೆಗೂ ನಾವು ಕಳೆದ ತರಗತಿಯಲ್ಲಿ ಮಾತನಾಡಿದ್ವಿ ಅನ್ನುವಂಥದ್ದು. ಇದಿಷ್ಟು ಮತ್ತೆ ನಿಮಗೆ ನೆನಪಾಗಲಿ ಅನ್ನೋ ಕಾರಣಕ್ಕೋಸ್ಕರ, ಮರಿಬಾರದು ಅನ್ನೋ ಕಾರಣಕ್ಕೋಸ್ಕರ ಮತ್ತೊಮ್ಮೆ ಅದನ್ನು ನಾನು ರಿಪೀಟ್ ಮಾಡಿದೆ. ಮುಂದೆ ನೋಡಿ, ಮುಂದಿನ ಪದ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಈಗ. ಅಂತೂ ಆಕೆ ವೆರಸು ಸಮಸ್ತ ಅಂತಃಪುರಮಂ ನೋಡಿ ನಿಮಗಿನಿತು ಭಂಗಮಂ ಮಾಡಿದ ಅಂಗದಾದಿಗಳಂ ಭ್ರೂಭಂಗ ಮಾತ್ರದೊಳೆ ಸೆರೆಗೈದು ತಂದು ನಿಮ್ಮ ಮುಂದೆ ಬಹುಪ್ರಕಾರದಿಂ ಪರಿಭವಿಸಿದಿಪ್ಪೆನ್ ಸೆರೆಗೈದು ತಂದು ನಿಮ್ಮ ಮುಂದೆ ಬಹುಪ್ರಕಾರದಿಂ ಪರಿಭವಿಸದಿಪ್ಪೆನ್ ಎಂದು ಸಂತೈಸಿ ಶಾಂತಿ ಜೀನ ಭವನದೋಳ್ ಮಹಾಪೂಜೆಯಂ ಮಾಡಿಸಿ ನಿರ್ವರ್ತಿತ ನಿಯಮನ್ ಅಮೃತ ಹಾರಮನ್ ಆರೋಗಿಸಿ ತದನಂತರಂ ಬಹುರೂಪಿಣಿ ವಿದ್ಯಾ ಪ್ರಭಾವಮಂ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ ಅಂತ ಹೇಳ್ತಾ ಇದ್ದಾನೆ ನೋಡಿ. ಇನ್ನೊಂದು ಸರಿ ಓದ್ತೀನಿ, ಗಮನಿಟ್ಟು ಕೇಳಿ. ಅಂತಾಕೆ ವೆರಸು ಸಮಸ್ತ ಅಂತಃಪುರಮಂ ನೋಡಿ ನಿಮಗಿನಿತು ಭಂಗಮಂ ಮಾಡಿದ ಅಂಗದಾದಿಗಳಂ ಭ್ರೂಭಂಗ ಮಾತ್ರದೊಳೆ ಸೆರೆಗೈದು ತಂದು ನಿಮ್ಮ ಮುಂದೆ ಬಹುಪ್ರಕಾರದಿಂ ಪರಿಭವಿಸದಿಪ್ಪೆನ್ ಎಂದು ಸಂತೈಸಿ ಶಾಂತಿ ಜೀನ ಭವನದೋಳ್ ಮಹಾಪೂಜೆಯಂ ಮಾಡಿಸಿ ನಿರ್ವರ್ತಿತ ನಿಯಮನ್ ಅಮೃತ ಆರಮನ್ ಆರೋಗಿಸಿ ತದನಂತರಂ ಬಹುರೂಪಿಣಿ ವಿದ್ಯಾ ಪ್ರಭಾವಮಂ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ. ಅಂತೂ ಆಕೆ ವೆರಸು, ಅಂತೂ ಆಕೆಯ ಸಮೇತನಾಗಿ ಅಥವಾ ಆಕೆಯ ಸಹಿತವಾಗಿ ಸಮಸ್ತ ಅಂತಃಪುರಮಂ ನೋಡಿ, ಅಂದರೆ ಸಮಸ್ತ ಅಂತಃಪುರವನ್ನೂ ನೋಡ್ತಾ ಇದ್ದಾನೆ. ಅಲ್ಲಿ ಮಂಡೋದರಿಯ ಮುಖ ಬಾಡಿ ಹೋಗಿದೆ, ಕಮಲದಂತಹ ಮುಖ ಬಾಡಿ ಹೋಗಿದೆ. ಅರಮನೆಗೆ ಬಂದಿರತಕ್ಕಂತಹ ರಾವಣ ಸಿಂಹದಂತೆ ಗರ್ಜನೆ ಮಾಡ್ತಾ ಇದ್ದಾನೆ. ಗರ್ಜನೆ ಮಾಡಿ ಆಕೆಯ ಮುಖವನ್ನು ನೋಡ್ತಾನೆ. ಆಕೆಯ ಮುಖ ಬಾಡಿ ಹೋಗಿದೆ. ಆಕೆಯ ಜೊತೆಗೆ ನಿಂತುಕೊಂಡಿರ್ತಕ್ಕಂತಹ ರಾವಣ ಆಕೆಯ ಸಹಿತವಾಗಿಯೇ ಅಲ್ಲಿರುವಂತಹ ಸಮಸ್ತ ಅಂತಃಪುರವನ್ನು ನೋಡ್ತಾ ಇದ್ದಾನೆ. ಸಮಸ್ತ ಅಂತಃಪುರವನ್ನು ನೋಡಿ ಹೇಳ್ತಾ ಇದ್ದಾನೆ, ನಿಮಗಿನಿತು ಅಂದರೆ ನಿಮಗೆ ಇಂತಿಷ್ಟು ಅಥವಾ ನಿಮಗೆ ಇಷ್ಟೊಂದು, ನಿಮಗೆ ಇಷ್ಟು ಭಂಗಮಂ ಮಾಡಿದ, ಅವಮಾನ ಮಾಡಿದ, ಭಂಗ ತತ್ಸಮ ತದ್ಭವಗಳಿಗೆ ನಿಮಗೆ ಕೇಳುವ ಮುಖ್ಯವಾದಂತಹ ಒಂದು ಪದ ಇದು. ಗಮನಿಟ್ಟು ನೋಟ್ ಮಾಡ್ಕೊಳ್ಳಿ. ಬನ್ನ ನೋಡಿ, ಅವಮಾನ. ಭಂಗಮಂ ಅಂದರೆ ಅವಮಾನ. ಇಷ್ಟೊಂದು ಭಂಗವನ್ನು ಮಾಡಿರ್ತಕ್ಕಂತಹ ಅವರಿಗೆ ಅಂಗದಾದಿಗಳಂ
ಅಂಗದಾದಿಗಳಂ ಅಂಗ ಮತ್ತು ಇತರರನ್ನು ಅಥವಾ ಮೊದಲಾದವರನ್ನು ಭ್ರೂಭಂಗ ಮಾತ್ರದೊಳೆ ಅಂದರೆ ಭ್ರೂಭಂಗ, ಉಬ್ಬು ಗಂಟಿಕ್ಕುವ ಮಾತ್ರದ ಒಳಗೆ ಅಂದರೆ ಕ್ಷಣ ಮಾತ್ರದಲ್ಲಿ ಅನ್ನುವ ಅರ್ಥವನ್ನು ಕೊಡುತ್ತೆ ಇದು. ಇಲ್ಲಿ ಕವಿ ಅದನ್ನು ಭ್ರೂಭಂಗ ಮಾತ್ರದೊಳೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಹುಬ್ಬನ್ನು ಗಂಟಿಕ್ಕುವ ಮಾತ್ರದಲ್ಲಿಯೇ ಕ್ಷಣದಲ್ಲಿಯೇ ಸೆರೆಗೈದು ಅವರನ್ನು ಹಿಡಿದು ತಂದು ನಿಮ್ಮ ಮುಂದೆ ನಿಲ್ಲಿಸಿ ಬಹು ಅಂತಂದರೆ ವಿಧವಾಗಿ ಅನೇಕ ರೀತಿಯಲ್ಲಿ, ಪ್ರಕಾರದಿಂ ಅನೇಕ ರೂಪದಲ್ಲಿ ಪರಿಭವಿಸಿದಿಪ್ಪೆನ್ ಅವಮಾನ ಮಾಡುತ್ತೇನೆ ಎಂದು ಪರಿಭವಿಸಿದಿಪ್ಪೆನ್ ಎಂದು ಸಂತೈಸಿ ಅವರನ್ನು ಸಮಾಧಾನವನ್ನು ಪಡಿಸಿ ಶಾಂತಿ ಜೀನ ಭವನದಲ್ಲಿ ಅಲ್ಲಿಯ ಒಂದು ಶಾಂತಿನಾಥನ ಅಥವಾ ಶಾಂತಿಯ ಜೀನ ಭವನ ಇದೆ. ಆ ಜೀನ ಭವನದಲ್ಲಿ ಮಹಾಪೂಜೆಯ ಮಾಡಿಸಿ ಒಂದು ಮಹದಾದಂತಹ ಒಂದು ದೊಡ್ಡದಾದಂತಹ ಒಂದು ವಿಶೇಷವಾದಂತಹ ಒಂದು ಪೂಜೆಯನ್ನು ಮಾಡಿಸ್ತಾ ಇದ್ದಾನೆ. ಮಾಡಿಸಿ ನಿರ್ವರ್ತಿತ ನಿಯಮ ನಿರ್ವಹಿಸಿದ ನಿಯಮ ಅಂದರೆ ಪ್ರತಿನಿತ್ಯ ನಿಯಮದಂತೆ ಆತ ಏನು ಪೂಜೆ ಮಾಡಬೇಕು ಆ ಪೂಜೆಯನ್ನು ನಿರ್ವಹಿಸಿದ್ದಾನೆ. ನಿರ್ವರ್ತಿತ ಅಂದರೆ ನಿರ್ವಹಿಸುವಂತಹ ಒಂದು ನಿಯಮ, ಪ್ರತಿನಿತ್ಯ ಅವನು ನಿರ್ವಹಿಸುವಂತಹ ಒಂದು ನಿಯಮ. ಆ ನಿಯಮವನ್ನು ಆತ ನಿರ್ವಹಿಸಿ ನೋಡಿ, ಅಮೃತ ಆಹಾರಮನ್ ಆರೋಗಿಸಿ ನಿರ್ವರ್ತಿತ ನಿಯಮದ ಪ್ರಕಾರ, ಪ್ರತಿನಿತ್ಯದ ನಿಯಮದ ಪ್ರಕಾರ ಒಂದು ನಿಯಮವನ್ನು ಪೂರೈಸಿ ಅಮೃತಹಾರಮನ್ ಆರೋಗಿಸಿ ಅಮೃತಕ್ಕೆ ಸಮಾನವಾದ ಆಹಾರವನ್ನು ಆರೋಗಿಸಿ ಅಂದರೆ ಊಟವನ್ನು ಮಾಡಿ ಅಥವಾ ಸ್ವೀಕರಿಸಿ, ಅಮೃತಕ್ಕೆ ಸಮಾನವಾದಂಥ ಆಹಾರವನ್ನು ಸ್ವೀಕರಿಸಿ ನಂತರ ಬಹುರೂಪಿಣಿ ವಿದ್ಯಾ ಪ್ರಭಾವಂ ನಂತರದಲ್ಲಿ ಬಹುರೂಪಿಣಿ ವಿದ್ಯಾ ಪ್ರಭಾವವನ್ನು ಪರೀಕ್ಷಿಸಿ ಅಂದರೆ ಪರೀಕ್ಷೆ ಮಾಡಿ. ಇದು ಕೂಡ ನಿಮಗೆ ತತ್ಸಮ ತದ್ಭವ ಕೇಳ್ತಾರೆ. ಪರೀಕ್ಷಿಸು ಅಥವಾ ಪರೀಕ್ಷಿಸು ಅನ್ನುವ ಅರ್ಥವನ್ನು ಕೊಡುತ್ತೆ. ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ ಪ್ರಮೋದ ಅಂದರೆ ಸಂತೋಷದಿಂದ ಕೂಡಿದ ಹೃದಯವುಳ್ಳವನಾಗಿ ಒಂದ್ಸರಿ ನೋಡಿ, ಮತ್ತೊಂದು ಸರಿ ನಾನು ಅದನ್ನು ಹೇಳ್ತೀನಿ. ಆಕೆ ಅಂದರೆ ಮಂಡೋದರಿಯ ಸಮೇತವಾಗಿ ಆತ ಅಂತಃಪುರವನ್ನು ಆತ ನೋಡ್ತಾ ಇದ್ದಾನೆ. ಅಂದರೆ ಆಕೆ ವೆರಸು ಸಮಸ್ತ ಅಂತಃಪುರಮಂ ನೋಡಿ, ಮಂಡೋದರಿಯ ಜೊತೆಗೆ ಸಮಸ್ತ ಅಂತಃಪುರವನ್ನು ನೋಡಿ, ನಿಮಗೇನಿತು ಭಂಗಮಂ ಮಾಡಿದ, ನಿಮಗೆ ಇಷ್ಟೊಂದು ಭಂಗವನ್ನು ಉಂಟು ಮಾಡಿದ, ಅವಮಾನ ಮಾಡಿದ ಅಂಗದಾದಿಗಳನ್ನು ಭ್ರೂಭಂಗ ಮಾತ್ರದೊಳೆ ಅಂಗ ಮತ್ತು ಇತರರನ್ನ ಉಬ್ಬು ಗಂಟಿಕ್ಕುವ ಕ್ಷಣ ಮಾತ್ರದಲ್ಲಿ ಸೆರೆಗೈದು ತಂದು, ಅವರನ್ನು ಹಿಡಿದುಕೊಂಡು ತಂದು ಅಥವಾ ಅವರನ್ನು ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ನಿಲ್ಲಿಸಿ ಬಹುಪ್ರಕಾರದಿಂ ಅನೇಕ ರೂಪದಲ್ಲಿ ಅನೇಕ ವಿಧ ರೀತಿಯಲ್ಲಿ ಪರಿಭವಿಸದಿಪ್ಪೆನ್ ಅವರನ್ನು ಅವಮಾನಪಡಿಸುತ್ತೇನೆ ಎಂದು ಸಂತೈಸಿ ಈ ರೀತಿಯಾಗಿ ಅವರನ್ನು ಸಂತೈಸಿ ಶಾಂತಿ ಜೀನ ಭವನದಲ್ಲಿ ಮಹಾಪೂಜೆಯನ್ನು ಮಾಡಿಸಿ ಅಲ್ಲೊಂದು ದೊಡ್ಡದಾದಂತಹ ವಿಶೇಷವಾದಂಥ ಒಂದು ಪೂಜೆಯನ್ನು ಮಾಡಿಸಿ ನಿರ್ವರ್ತಿತ ನಿಯಮನ್ ಅಮೃತ ಆಹಾರಮನ್ನಾಗಿಸಿ ನಿರ್ವರ್ತಿತ ನಿಯಮ ಪ್ರತಿನಿತ್ಯದಂತೆ ಆತ ಒಂದು ವಿಶೇಷ ಪೂಜೆಯನ್ನು ಮಾಡಿಸ್ತಾ ಇದ್ದ. ಆ ನಿಯಮದಂತೆ ಪೂರೈಸಿ ಅಮೃತಹಾರವನ್ನು ಆರೋಗಿಸಿ ಅಮೃತಕ್ಕೆ ಸಮಾನವಾದಂತಹ ಆಹಾರವನ್ನು ಊಟ ಮಾಡಿ ಅಥವಾ ಸೇವಿಸಿ ನಂತರದಲ್ಲಿ ಬಹುರೂಪಿಣಿ ವಿದ್ಯಾ ಪ್ರಭಾವವನ್ನು ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ ಸಂತೋಷ ತುಂಬಿದ ಹೃದಯವುಳ್ಳವನಾಗಿ ಆತ ಹೇಳ್ತಾ ಇದ್ದಾನೆ. ನೋಡಿ ಏನು ಹೇಳ್ತಾನೆ, 3ನೇ ಪದ್ಯದಲ್ಲಿ ಏನು ಹೇಳ್ತಾನೆ, ಸಮಧೀಕಾರರ್
ಸಮಧಿಕಾರರ್ ಆರ್ ಜಗತ್ರಯದೋಳ್ ಇನ್ನು ಎನಗೆ എന്നോൾ ഇതിർച്ചു ಅನ್ನೊರಾರ್ ಸಮರಧೂಳ್ ಎಂದು ತನ್ನ ಭುಜದಂಡಮನೀಕ್ಷಿಸಿ ಜಾನಕಿ ಮುಖಾಬ್ಜಮನ್ ಅವಲೋಕಿಸಲ್ ಕರಮೇ ಕಾತರನಾಗಿ ವಿಯಚ್ಚರಾಧಿಪಂ ಪ್ರಮಧವನಕ್ಕೆ ಬಂದನ್ ಅರಲಂಬುಗಳಿಲ್ಲದ ಕಾಮನೆಂಬಿನಂ. ಇನ್ನೊಂದ್ಸರಿ ಓದ್ತೀನಿ, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಸಮಧಿಕಾರರ್ ಆರ್ ಜಗತ್ರಯದೋಳ್ ಇನ್ನೆನಗೆ എന്നോൾ ಇದಿರ್ಚು ಅನ್ನೊರಾರ್ ಸಮರಧೋಳ್ ಎಂದು ತನ್ನ ಭುಜದಂಡಮನೀಕ್ಷಿಸಿ ಜಾನಕಿ ಮುಖಾಬ್ಜಮನ್ ಅವಲೋಕಿಸಲ್ ಕರಮೇ ಕಾತರನಾಗಿ ವಿಯಚ್ಚರಾಧಿಪಂ ಪ್ರಮಧವನಕ್ಕೆ ಬಂದನ್ ಅರಲಂಬುಗಳಿಲ್ಲದ ಕಾಮನೆಂಬಿನಂ ಅಂತ. ನೋಡಿ ಏನು ಅಂತಂದರೆ ಅರ್ಥ ಏನು ಹೇಳ್ತಾ ಇದೆ ಅಂತಂದರೆ, 3 ಲೋಕಗಳಲ್ಲಿ ಇನ್ನೂ ನನಗಿಂತ ಮಿಗಿಲಾದವರು ಯಾರೂ ಇಲ್ಲ. ಯುದ್ಧದಲ್ಲಿ ನನ್ನನ್ನು ಪ್ರತಿಭಟಿಸಿ ನನ್ನನ್ನು ಸೋಲಿಸುವವರು ಯಾರು? ನನ್ನ ಎದುರಿಗೆ ನಿಂತು ಯುದ್ಧ ಮಾಡುವವರು ಯಾರು? ರಾವಣ ತನ್ನ ಉದ್ದವಾದಂತಹ ಬಾಹುಗಳನ್ನು, ತನ್ನ ನೀಳವಾದಂತಹ ಬಾಹುಗಳನ್ನು ನೋಡಿಕೊಂಡು ಸೀತೆಯ ಮುಖ ಕಮಲವನ್ನು ನೋಡಲು ಅತ್ಯಂತ ಕಾತರದಿಂದ ಕೂಡಿದವನಾಗಿ ಹೂವಿನ ಬಾಣಗಳೇ ಇಲ್ಲದ ಮನ್ಮಥನಂತೆ ಪ್ರಮಧವನಕ್ಕೆ ಬಂದ. ಇದಿಷ್ಟು ಭಾವಾರ್ಥ, ಪದ್ಯದ ಭಾವಾರ್ಥ. ನಿಧಾನವಾಗಿ ಅದನ್ನು ನಾವೀಗ ಕುರಿತು ಚರ್ಚೆ ಮಾಡೋಣ. ನಿಧಾನವಾಗಿ ನೋಡಿ. ಸಮಧಿಕಾರರ್ ಅಂದರೆ ಸರಿ ಸಮಾನರಾದ. ಯಾರು? ಸರಿ ಸಮಾನರಾದಂಥವರು ಯಾರು ನನಗೆ? ಎಲ್ಲಿ? ಜಗತ್ರಯದೋಳ್. ಜಗತ್ರಯ ಅಂದರೆ 3 ಜಗತ್ತು, 3 ಲೋಕ. ಈ ಜಗತ್ರಯದೋಳ್, ಈ 3 ಲೋಕದಲ್ಲಿ ಇನ್ನು ನನಗೆ ಅಂದರೆ ಇನ್ನು ನನಗೆ ಎನ್ನೋಳ್ ನನ್ನ ಜೊತೆಯಲ್ಲಿ, ಎನ್ನೋಳ್ ಅಂದರೆ ನನ್ನಲ್ಲಿ ಅಥವಾ ನನ್ನ ಜೊತೆಗೆ. ಇದಿರ್ಚು ಅನ್ನೋರ್ ಎದುರಿಸುವವರು, ಎದುರಿಗೆ ನಿಂತು ನನ್ನನ್ನು ಎದುರಿಸುವವರು. ಇದಿರ್ಚು ಅಂದರೆ ಎದುರಿಗೆ ನಿಂತು ನನ್ನನ್ನು ಎದುರಿಸುವವರು ಯಾರು? ಎದುರಿಸುವವರ್ಯಾರು? ಎಲ್ಲಿ? ಸಮರಧೋಳ್. ರಣರಂಗದಲ್ಲಿ ಅಥವಾ ಸಮರದಲ್ಲಿ ಅಥವಾ ಯುದ್ಧದಲ್ಲಿ. ಸಮರಧೋಳ್ ಎಂದು ಯುದ್ಧದಲ್ಲಿ ನನ್ನನ್ನು ಗೆಲ್ಲುವವರು ಯಾರು? ಮೀರಿಸುವವರು ಯಾರು? ಅಂತಹ ಪರಾಕ್ರಮಿಗಳು ಯಾರಿದ್ದಾರೆ ಅಂತ ಹೇಳಿ ತನ್ನ ಭುಜದಂಡಮನೀಕ್ಷಿಸಿ, ತನ್ನ ಭುಜಗಳಿದ್ವಲ್ಲ ನೀಳಾಕಾರದ ಭುಜಗಳು, ಆ ಭುಜಗಳನ್ನು ಈಕ್ಷಿಸಿ ಅಂದರೆ ನೋಡಿಕೊಂಡು ಜಾನಕಿ ಮುಖಾಬ್ಜಮನ್ ಅವಲೋಕಿಸಲ್. ನೋಡಿ, ಮುಖ ಅಂದರೆ ವಕ್ತ್ರ, ಮುಖಾಬ್ಜ ಅಂದರೆ ಮುಖ ಕಮಲ. ಅಬ್ಜ ಅಂದರೆ ನೀರು ಅಂತ ಅರ್ಥ. ನೀರು ಅಂತ ಅಂದರೆ ನೀರಿನಲ್ಲಿ ಹುಟ್ಟಿದ್ದು ಅಂತ. ಕಮಲ ನೀರಿನಲ್ಲಿ ಅಥವಾ ಕೆಸರಿನಲ್ಲಿ ಹುಟ್ಟಿದ್ದು ಅನ್ನುವ ಅರ್ಥವನ್ನು ಇಲ್ಲಿ ಕೊಡುತ್ತೆ. ಮುಖಾಬ್ಜಮ ಅಂತಹ ಕಮಲದಂತಹ ಮುಖವುಳ್ಳ ಸೀತೆಯನ್ನು ನೋಡಲು, ಮುಖವನ್ನು ಅವಲೋಕಿಸಲು ಅಂದರೆ ನೋಡಲು ಕರಮೇ ಕಾತರನಾಗಿ ತುಂಬ ಆತುರದಿಂದ, ಅತ್ಯಂತ ಕಾತುರದಿಂದ ಹೊರಟಿದ್ದಾನೆ ರಾವಣ. ವಿಯಚ್ಚರಾಧಿಪ ಅಂದರೆ ರಾವಣ. ವಿಯಚ್ಚರ ಪ್ಲಸ್ ಅಧಿಪ ಬಿಡಿಸಿ ಬರೆಯರಿಗೆ ಕೇಳ್ಬೋದು. ವಿಯಚ್ಚರ ಪ್ಲಸ್ ಅಧಿಪ ಅನ್ನುವ ಅರ್ಥ. ವಿಯಚ್ಚರ ಆಧಿಪಂ ಅಂತಂದರೆ ಇಲ್ಲಿ ರಾವಣ. ಆ ರಾವಣ ಪ್ರಮಧವನಕ್ಕೆ
ಸೀತೆಯನ್ನು ಇಟ್ಟಂತಹ ಪ್ರಮದವನ ಇದೆಯಲ್ಲ, ಆ ಪ್ರಮದವನಕ್ಕೆ ಬಂದ. ಹೇಗೆ ಬಂದ ಅನ್ನೋದನ್ನು ಕವಿ ಇಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಅಂದರೆ, ಬಂದನ್ ನೋಡಿ, ಅರಲಂಬುಗಳಿಲ್ಲದ ಕಾಮನೆಂಬಿನಂ, ಹೂವಿನ ಬಾಣಗಳೇ ಇಲ್ಲದ ಅರಳಂಬು, ಹೂವಿನ ಬಾಣಗಳೇ ಇಲ್ಲದ ಕಾಮನೆಂಬಿನಂ. ಕಾಮ ಅಂತಂದರೆ ಇಲ್ಲಿ ಮನ್ಮಥ ಹೂವಿನ ಬಾಣಗಳನ್ನು ಇಟ್ಕೊಂಡು ಬರ್ತಾನೆ. ಆದರೆ ರಾವಣ ಆ ಹೂವಿನ ಬಾಣಗಳೇ ಇಲ್ಲದಂತಹ ಒಬ್ಬ ಮನ್ಮಥನಾಗಿದ್ದಾನೆ. ಹಾಗಾಗಿ ಕವಿಯಲ್ಲಿ ಆ ಹೂವಿನ ಬಾಣಗಳೇ ಇಲ್ಲದೆ ಇರತಕ್ಕಂತಹ ಮನ್ಮಥನಂತೆ ಬಂದೆ. ಯಾಕೆ ಬಂದ ಅಂದರೆ ಸೀತೆಯನ್ನು ನೋಡೋದಕ್ಕೆ ಬಂದ. ಎಲ್ಲಿಗೆ ಬಂದ? ಪ್ರಮದವನಕ್ಕೆ ಬಂದ. ಇನ್ನೊಂದು ಸರಿ ಇದನ್ನು ನೋಡೋಣ. ನೋಡಿ, ಸಮಧಿಕಾರ್ ನೋಡಿ, ಸಮಧಿಕರ್ ಅಂದರೆ ಸಮಧಿಕರ್ ಅಂದರೆ ಸಮ ಅಂದರೆ ಸರಿಸಮನರಾದ, ಅಧಿಕರ್ ಯಾರು, ಸಮಧಿಕರ್ ಸರಿ ಸಮಾನರಾದಂಥವರು ಯಾರು? ರಾವಣ ಹೇಳ್ಕೊಳ್ತದೆ, ನನಗೆ ಸರಿಸಮಾನರಾಗಿರ್ತಕ್ಕಂಥವ್ರು ಯಾರಿದ್ದಾರೆ? ಎಲ್ಲಿ? ಜಗತ್ರಯದೋಳ್, ಈ ಮೂರು ಲೋಕದಲ್ಲಿ ಯಾರಿದ್ದಾರೆ ನನಗೆ? ಇನ್ನು ನನಗೆ ಈ ಮೂರು ಲೋಕದಲ್ಲಿ ಯಾರೂ ಇಲ್ಲ. ಯಾಕಿಲ್ಲ ಅಂತ ಹೇಳ್ತಾ ಇದ್ದಾನಂದರೆ ನೋಡಿ, ಇನ್ನೋಳ್ ಇದಿರ್ಚು ಅನ್ನರ, ನನಗೆ ಈ ಮೂರು ಲೋಕದಲ್ಲಿ ಎದುರಿಗೆ ನಿಂತು ಯುದ್ಧ ಮಾಡುವ ಪರಾಕ್ರಮಿಗಳು ಯಾರೂ ಇಲ್ಲ. ಸಮರಧೋಳೆಂದು, ಸಮರದಲ್ಲಿ ನನ್ನ ಎದುರಿಗೆ ನಿಂತು ಈ ಮೂರು ಲೋಕದಲ್ಲಿ ಯುದ್ಧ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ. ಸಮರದಲ್ಲಿ ತನ್ನ ಭುಜದಂಡವನ್ನು ವೀಕ್ಷಿಸಿ, ಹಾಗೆ ಹೇಳಿ ತನ್ನ ಭುಜದಂಡವನ್ನು ವೀಕ್ಷಿಸಿ, ಜಾನಕಿ ಮುಖಾಬ್ಜಮನ್ ಅವಲೋಕಿಸಲು, ಜಾನಕಿಯ ಮುಖ ಕಮಲವನ್ನು ಅವಲೋಕಿಸಲು ಅಂದರೆ ನೋಡಲು, ಕರಮೆ ಕಾತರನಾಗಿ ತುಂಬ ಕಾತುರಗೊಂಡು ವಿಯಚ್ಚರಾಧಿಪಂ, ರಾವಣ ವಿಯಚ್ಚರ ಅಂದರೆ ವಿಯಚ್ಚರ ಪ್ಲಸ್ ಅಧಿಪ, ವಿಯಚ್ಚರಾಧಿಪಂ ಅಂದರೆ ರಾವಣ ಪ್ರಮದವನಕ್ಕೆ ಬಂದನ್ ಅರಳಂಬುಗಳಿಲ್ಲದ ಕಾಮನೆಂಬಿನಂ, ಅರಳಂಬುಗಳಿಲ್ಲದ ಹೂವಿನ ಬಾಣಗಳೇ ಇಲ್ಲದ ಮನ್ಮಥನ ಹಾಗೆ ಆತ ಬಂದ ಅನ್ನುವಂಥದ್ದು ಈ 3ನೇ ಪದ್ಯದ ವಿಶ್ಲೇಷಣೆ ಮತ್ತು ಸಾರಾಂಶ ಅಥವಾ ಭಾವಾರ್ಥ. ನೋಡಿ, ಇಲ್ಲಿ ಸೀತೆಯನ್ನು ನೋಡಲಿಕ್ಕೆ ಬರ್ತಾ ಇದ್ದಾನೆ. ಬಂದಾಗ ಹೇಗೆ ಬರ್ತಾ ಇದ್ದಾನೆ ಅನ್ನೋದು ನೋಡಿ. ಅಂತೂ ಬೋಂಕನೆ ಬರ್ಪ ಗಂಡಗಾಡಿಯಂ ಕೆಲದೋಳ್ ಇರ್ದ ಕಚರ ಕಾಂತೆಯರ್ ಸೀತಾದೇವಿಗೆ ತೋರ್ಪುದಂ. ಅಂತೂ ಬೋಂಕನೆ ಅಂತೂ ಅಂದರೆ ಹಾಗೆ ಬೋಂಕನೆ ಬರ್ಪ, ಇದ್ದಕ್ಕಿದ್ದಂತೆ ಬರುವ. ಬೋಂಕನೆ ಅಂದರೆ ಇದ್ದಕ್ಕಿದ್ದಂತೆ ಎಂಟ್ರಿ ಕೊಡ್ತಾ ಇದ್ದ, ನಾನು ಇದ್ದಕ್ಕಿದ್ದಂತೆ ಬರ್ತಾ ಇದ್ದಾನೆ. ಬೋಂಕನೆ ಬರ್ಪ, ಇದ್ದಕ್ಕಿದ್ದಂತೆ ಬರ್ಪ ಅಂದರೆ ಬರ್ತಾ ಇರುವ ರಾವಣನ ರಾವಣನ ಗಂಡಸುತನದ ಸೊಬಗನ್ನು ನೋಡ್ತಾ ಇದ್ದಾರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥವರು. ಕೆಲ ಅಂದರೆ ಪಕ್ಕದಲ್ಲಿದ್ದಂತಹ ಪಕ್ಕದಲ್ಲಿ ಇದ್ದ ಕಚರ ಕಾಂತೆಯರ್ ಅಂದರೆ ರಾಕ್ಷಸ ಸ್ತ್ರೀಯರು ಅಲ್ಲಿ ಇದ್ದಂತಹ ರಾಕ್ಷಸ ಸ್ತ್ರೀಯರು ಸೀತಾದೇವಿಗೆ ಸೀತಾದೇವಿಗೆ ತೋರಿಸಿದರು. ನೋಡು, ಅಲ್ಲಿ ರಾವಣ ಬರ್ತಾ ಇದ್ದಾನೆ ಅಂತೇಳಿ ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಕಚರಕಾಂತೆಯರು ಅಂದರೆ ರಾಕ್ಷಸ ಸ್ತ್ರೀಯರು ತೋರಿಸಿದರು. ಅಂತೂ ಭೋಂಕನೆ ಬರ್ಪ, ಅಂತೂ ಹಾಗೆ ಇದ್ದಕ್ಕಿದ್ದಂತೆ ಬರ್ತಾ ಇರುವ ರಾವಣನ ರಾವಣನ ಗಂಡಸು ಸೊಬಗನ್ನು, ಆ ಗಂಡಸಿನ ಸೊಬಗನ್ನು ಕೆಲಧೂಳಿರ್ದ ಪಕ್ಕದಲ್ಲಿ, ಯಾರ ಪಕ್ಕದಲ್ಲಿ? ಸೀತೆಯ ಪಕ್ಕದಲ್ಲಿದ್ದಂತಹ ಕಚರಕಾಂತೆಯರು ರಾಕ್ಷಸ ಸ್ತ್ರೀಯರು ಸೀತಾದೇವಿಗೆ ಸೀತೆಗೆ ತೋರಿಸಿದರು. ಬರ್ತಾ ಇರುವಾಗ ನೋಡಿ, ಆ ರೂಪ, ಆ ಗಂಡಸುತನದ ರೂಪ ಸೀತೆಗೆ ಹೇಗೆ ಕಾಣಿಸಿದ್ರು? ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು. ಪತಿ ಭಕ್ತಿಯೋಳ್ ಆರು ಈ ವನಿತೆಯ ತೆರದಿಂ ಸದ್ಭಾವಮನ್ ಒಳಗೊಂಡ ಪುಣ್ಯವತಿಯರ್ ಸತಿಯರ್.
ವಿದ್ಯಾರ್ಥಿಗಳ 4ನೇ ಪದ್ಯ ನೋಡಿ. ಇಲ್ಲಿ 3ನೇ ಪದ್ಯದಲ್ಲಿ ಒಂದು ಸಂದರ್ಭವನ್ನು ನಾನು ಹೇಳಬೇಕಾಗಿತ್ತು, ಹೇಳಲಿಲ್ಲ. ಸಮಧೀಕಾರ ಜಗತ್ರಯದೋಳ್ ನೆನಗೆ ಎದುರ್ಚು ಅನ್ನೋರಾರು ಅನ್ನುವಂಥದ್ದು ಇದೆಯಲ್ಲ, ಇದನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಭಾಳ ಸಲ ಕೇಳಿದ್ದಾರೆ, ಹಾಗಾಗಿ ಇದನ್ನು ನೀವು ಅಬ್ಸರ್ವ್ ಮಾಡಿದರೆ ಒಳ್ಳೆಯದು. ಓಕೆ ಮುಂದಕ್ಕೆ ಹೋಗೋಣ. ಈಗ ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು. ಪತಿ ಭಕ್ತಿಯುಳ್ ಆರು ಈ ವನಿತೆಯ ತರದಿಂ ಸದ್ಭಾವಮನ್ನೊಳಗೊಂಡ ಪುಣ್ಯವತಿಯರ್ ಸತಿಯರ್. ರಾವಣನ ರೂಪು, ರಾವಣನ ಸೌಂದರ್ಯ ಸೀತಾದೇವಿಗೆ, ಸೀತೆಗೆ ತೃಣಕಲ್ಪಮಾಯಿತು. ಹುಲ್ಲು, ತೃಣ ಅಂತಂದರೆ ಹುಲ್ಲು, ತೃಣಕಲ್ಪಮಾಯಿತು ಅಂದರೆ ಹುಲ್ಲಿಗೆ ಸಮಾನವಾಯಿತು. ಪತಿಯ ಭಕ್ತಿಯಲ್ಲಿ ಯಾರು ಈ ವನಿತೆಯ ತರದಿ, ಈ ವನಿತೆಯ ರೀತಿಯಲ್ಲಿ, ವನಿತೆ ಅಂತಂದರೆ ಸ್ತ್ರೀ, ಹೆಂಗಸು, ಹೆಣ್ಣು. ಇಲ್ಲಿ ಯಾರು ಹೆಣ್ಣು, ಸ್ತ್ರೀ ಯಾರು, ಇಲ್ಲಿ ಸೀತೆ, ವನಿತೆ. ಸೀತೆಯನ್ನು ವನಿತೆ ಅಂತ ಕರೀತಾ ಇದ್ದಾರೆ. ಈ ವನಿತೆಯ ರೀತಿಯಲ್ಲಿ ಸದ್ಭಾವವನ್ನೊಳಗೊಂಡ ಉತ್ತಮವಾದಂತಹ ಸದ್ಭಾವನೆಯಿಂದ ಕೂಡಿರ್ತಕ್ಕಂತಹ ಪುಣ್ಯವಂತೆಯರಾದಂತಹ ಸತಿಯರು, ಪುಣ್ಯವಂತರಾದಂತಹ ಸತಿಯರು ಯಾರಿದ್ದಾರೆ ಅಂತ. ಯಾಕೆ ಪುಣ್ಯವತಿಯರ್ ಸತಿಯರು ಅಂತ ಕೇಳ್ತಾ ಇದ್ದಾರೆ ಅಂದರೆ, ರಾವಣನ ಅಂತಹ ಅದ್ಭುತವಾದಂತಹ ಒಂದು ಸೌಂದರ್ಯ ಕಣ್ಣು ಮುಂದೆ ಬಂದಾಗಲೂ ಕೂಡ ಆಕೆ ಆ ಸೌಂದರ್ಯವನ್ನು ಹುಲ್ಲಿಗೆ ಸಮಾನವಾಗಿ ನೋಡ್ತಾರಲ್ಲ, ಇಂತಹ ಸ್ತ್ರೀಯರು ಜಗತ್ತಿನಲ್ಲಿ ಯಾರಾದರೂ ಇದ್ದಾರೆಯೇ? ಅಂದರೆ ಕವಿ ಹೇಳ್ತಾ ಇರೋವಂಥದ್ದೇನು ಅಂದರೆ, ಅಂತಹ ಸೌಂದರ್ಯ ಇರ್ತಕ್ಕಂಥ ಯಾರಾದರೂ ನೋಡಿಬಿಟ್ರೆ ಅವರಿಗೆ ಮರುಳಾಗುವಂಥದ್ದು, ಮೋಹಗೊಳ್ಳುವಂಥದ್ದು ಜಾಸ್ತಿ ಆಗಿರುವಾಗ, ಹೆಚ್ಚಾಗಿರುವಾಗ, ಆ ಅದ್ಭುತವನ್ನು ನೋಡಿರ್ತಕ್ಕಂಥ ಸೀತೆ ಅಂತಹ ಸೌಂದರ್ಯವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅದು ಹುಲ್ಲಿಗೆ ಸಮಾನವಾಗಿ ಕಾಣ್ತಾ ಇದ್ದಾಳಲ್ಲ, ಅಂತಹ ಸದ್ಭಾವವನ್ನೊಳಗೊಂಡ, ಅಂತಹ ಒಳ್ಳೆಯ ಭಾವನೆಯನ್ನು ಒಳಗೊಂಡಂತಹ ಪುಣ್ಯವಂತರಾದ ಸತಿಯರು ಯಾರಾದರೂ ಇದ್ದಾರೆಯೇ ಅನ್ನುವ ಪ್ರಶ್ನೆಯನ್ನು ಇಲ್ಲಿ ಕವಿ ಹಾಕ್ತಾ ಇದ್ದಾನೆ. ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು. ರಾವಣನ ರೂಪ ಸೀತೆಗೆ ಹುಲ್ಲಿಗೆ ಸಮಾನವಾಯಿತು. ಪತಿಭಕ್ತಿಯಲ್ಲಿ ನೋಡಿ, ಪತಿಭಕ್ತಿಯೋಳ್ ಆರು ಈ ವನಿತೆಯ ತರದೆ, ಪತಿಭಕ್ತಿಯಲ್ಲಿ ಈ ವನಿತೆಯ ರೀತಿಯಲ್ಲಿ ಸದ್ಭಾವವನ್ನೊಳಗೊಂಡ, ಸದ್ಭಾವನೆಯನ್ನು ಕೂಡಿಕೊಂಡಂತಹ ಅಥವಾ ಸದ್ಭಾವನೆಯನ್ನು ಇಟ್ಟುಕೊಂಡಂತಹ ಪುಣ್ಯವತಿಯರ ಸತಿಯರು, ಪುಣ್ಯವಂತ ಸ್ತ್ರೀಯರು ಯಾರಾದರೂ ಇದ್ದಾರೆಯೇ ಅನ್ನುವಂತಹದ್ದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಈ ನಾಲ್ಕನೇ ಪದ್ಯವನ್ನು ನಾವು ಇಲ್ಲಿಗೆ ನಿಲ್ಲಿಸೋಣ. ನಂತರದ 5ನೇ ಪದ್ಯದಿಂದ ನಾವು ಮತ್ತೆ ಈ ಪದ್ಯದ ವಿಶ್ಲೇಷಣೆಯನ್ನು ನಾವು ಪ್ರಾರಂಭ ಮಾಡೋಣ. ಇದರಲ್ಲಿ ಒಂದು ನಿಮಗೆ ಈಗ ಹೋಮ್ವರ್ಕ್ ಏನು ಅಂತಂದರೆ, ಪದ್ಯ 3ನೇ ಭಾಗ ಏನಿದೆ, 3ನೇ ಪದ್ಯ ಏನಿದೆ, ಸಮಧೀಕಾರರ್ ಜಗತ್ರಯದೋಳ್ ಇನ್ನು ಎನಗೆ ಇದಿರ್ಚು ಅನ್ನೋ ಸಮರಧೋಳ್ ಎಂದು ತನ್ನ ಭುಜದಂಡಮ ನೀಕ್ಷಿಸಿ ಜಾನಕಿ ಮುಖಾಬ್ಜಮನ್ನು ಅವಲೋಕಿಸಲ್ ಕರಮಿ ಕಾತರನಾಗಿ ವಿಯಚ್ಚರಾಧಿಪಂ ಪ್ರಮಧವನಕ್ಕೆ ಬಂದನ್ ಅರಳಂಬುಗಳಿಲ್ಲದ ಕಾಮನೆಂಬಿನಂ. ಈ ಪದ್ಯದ ಭಾವಾರ್ಥವನ್ನು ಬರೆದು ನೀವು ನನಗೆ ಹಾಕಬೇಕು. ಭಾವಾರ್ಥವನ್ನು ಬರೆಯೋದು ಹೇಗೆ ಅನ್ನೋದನ್ನು ನಾನು ಸ್ವಲ್ಪ ಹೇಳ್ತೀನಿ, ಕರೆಕ್ಟಾಗಿ ಗಮನಿಸಿ. ಫಸ್ಟು ನೀವು ಕವಿ ಹೆಸರು, ಕವಿಯ ಪರಿಚಯ ಮಾಡಬೇಕಾಗತ್ತೆ, ಕವಿ ಪರಿಚಯ. ನಂತರದಲ್ಲಿ ಕವಿಯ ಮೂಲ ಕೃತಿ ಹೆಸರನ್ನು ಬರೀಬೇಕು. ಈಗ ಕದಡಿದ ಸಲಿಲಂ ತಿಳಿ ಬಂದದೆ ಈ ಪದ್ಯ ಭಾಗವನ್ನು ಎಲ್ಲಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದರೆ, ಪಂಪ ರಾಮಾಯಣ ಅಥವಾ ರಾಮಚಂದ್ರ ಚರಿತ ಪುರಾಣ, ಇದು ಮೂಲ ಕೃತಿ. ಈ ಮೂಲ ಕೃತಿಯನ್ನು ಬರೀಬೇಕು. ನಂತರ ಕೊಟ್ಟಿರುವ ಪದ್ಯದ ಹಿನ್ನೆಲೆಯನ್ನು ನೀವು ಬರೀಬೇಕಾಗತ್ತೆ. ಉದಾಹರಣೆಗೆ ಈಗ 3ನೇ ಪದ್ಯ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇದರ ಹಿಂದೆ ಏನಾಗಿತ್ತು ಅನ್ನೋದನ್ನು ಒಂದು 2-3 ಸಾಲಲ್ಲಿ ನೀವು ಹೇಳಬೇಕಾಗತ್ತೆ. ನಂತರ 4ನೇ ಸ್ಟೆಪ್ ಏನು ಅಂತಂದರೆ,
ಸರಳ ಪದ್ಯ ಅಂದರೆ ನಿಮಗೆ ಕೊಟ್ಟಿರುವಂತಹ ಪದ್ಯದ ಸರಳ ಅನುವಾದವನ್ನು ನೀವು ಮಾಡಬೇಕಾಗುತ್ತೆ. ಸರಳ ಅನುವಾದ ಅಂದರೆ ಭಾವಾರ್ಥವನ್ನು ಬರೀಬೇಕಾಗುತ್ತೆ. ಭಾವಾರ್ಥದ ನಂತರದಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ನೀವು ಇಡೀ ಆ ಪದ್ಯದ ಭಾಗವನ್ನು ಕುರಿತು ರಾವಣನ ಬಗ್ಗೆ ಆಗಿರ್ಬೋದು ಅಥವಾ ಆ ಪದ್ಯದಲ್ಲಿ ಏನು ಹೇಳ್ತಾ ಇದೆ ಅದನ್ನು ಕುರಿತು ಒಂದು 2-3 ಸಾಲಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು. ಇದು ಪದ್ಯದ ಭಾವಾರ್ಥ ಬರೆಯುವ ಕ್ರಮ. ಓಕೆ, ಧನ್ಯವಾದ.